ಇಡೀ ಜಗತ್ತಿಗೆ ಭಾರತದ ಯೋಗವನ್ನ ಪರಿಚಯಿಸಿ ಯೋಗವನ್ನು ವೃತ್ತಿಯನ್ನಾಗಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ ಪರಮ ಯೋಗಾಚಾರ್ಯ ಪ್ರೊಫೆಸರ್ ಬಿಕೆಎಸ್ ಅಯ್ಯಂಗಾರನ್ನು ವಿಶ್ವ ಯೋಗ ದಿನದಂದು ಸ್ಮರಿಸದೇ ಇರೋಕೆ ಸಾಧ್ಯವೇ ಇಲ್ಲ. ಕಿಂಗ್ ಆಫ್ ಯೋಗ ಎಂದೇ ಕರೆಯಲ್ಪಡುವ ಅಯ್ಯಂಗಾರ್ ಭಾರತದ ಪುರಾತನ ಯೋಗ ಕಲೆಯನ್ನ ಜಗತ್ತಿಗೆ ತಿಳಿಸಿಕೊಡುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು. ಚತುರಂಗದಲ್ಲ ಕೃಷ್ಣ ಅಧೋಕೃಷ್ಣ ಮುಂದೆ ಅಷ್ಟಾವಕ್ರ ಚತುರಂಗದಲ್ಲ ಕೃಷ್ಣ. ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿದ ಹೆಗ್ಗಳಿಕೆ ಇರೋದು ಕರ್ನಾಟಕ ಮೂಲದ ದಿವಂಗತ ಪ್ರೊಫೆಸರ್ ಬಿಕೆಎಸ್ ಅಯ್ಯಂಗಾರ್ ಅವರಿಗೆ. ಪರಮ ಯೋಗಾಚಾರ್ಯ, ಕಿಂಗ್ ಆಫ್ ಯೋಗ ಎಂದೇ ಕರೆಯಲ್ಪಡುವ ಅಯ್ಯಂಗಾರ್ ತಮ್ಮ 80ನೇ ವಯಸ್ಸಿನಲ್ಲೂ ಅರ್ಧ ಗಂಟೆ ಶಿರಾಸನ ಮಾಡುತ್ತಿದ್ರು. ಕೋಲಾರ ಜಿಲ್ಲೆ ಬೆಳ್ಳೂರು ಗ್ರಾಮದಲ್ಲಿ 1918ರ ಡಿಸೆಂಬರ್ 14ರಂದು ಜನಿಸಿದ ಬೆಳ್ಳೂರು ಕೃಷ್ಣಮಾಚಾರ್ ಸುಂದರರಾಜ್ ಅಯ್ಯಂಗಾರ್ ಬಾಲ್ಯದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾಗ ತಮ್ಮ ಸಂಬಂಧಿ ಪ್ರಸಿದ್ಧಿ ಯೋಗಿ ತಿರುಮಲ ಕೃಷ್ಣಮಾಚಾರ್ಯರ ಬಳಿ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ರು. ಅಲ್ಲಿಂದ ಯೋಗ ಶಿಕ್ಷಣದ ಬಗ್ಗೆ ಒಲವು ಹಾಗೂ ಶ್ರದ್ಧೆಯನ್ನ ಬೆಳೆಸಿಕೊಂಡ ಅಯ್ಯಂಗಾರ್ ಪುಣೆಯಲ್ಲಿ ಅಸ್ತಿತ್ವವನ್ನು ಕಂಡುಕೊಂಡ್ರು. ಕೆಲವೇ ವರ್ಷಗಳಲ್ಲಿ ಸತತ ಯೋಗಾಧ್ಯಯನದಿಂದ ದೇಶ ವಿದೇಶಗಳಲ್ಲಿ ಪರಿಚಿತರಾದರು. 70 ವರ್ಷದವರೆಗೂ ಯೋಗಾಭ್ಯಾಸವನ್ನು ಹೇಳಿಕೊಡುತ್ತಿದ್ದ ಅಯ್ಯಂಗಾರ್ ಸಚಿನ್ ತೆಂಡೂಲ್ಕರ್ ಇಂದ ಹಿಡಿದು ವಿದೇಶದ ರಾಜಮನೆತನ ಸೇರಿದಂತೆ ಹಲವು ಗಣ್ಯರಿಗೆ ಯೋಗಪಾಠ ಮಾಡಿದ್ದಾರೆ. ಯೋಗ ವಿದ್ಯೆಯನ್ನ ವಿಧಿವತ್ತಾಗಿ ಹಾಗೂ ವೈಜ್ಞಾನಿಕವಾಗಿ ಭಾರತ ಹಾಗೂ ವಿಶ್ವದ ಜನರಿಗೆ ಬೋಧಿಸಿದ ಅಯ್ಯಂಗಾರ್ 1950ರಲ್ಲಿ ಪ್ರಪ್ರಥಮವಾಗಿ ಯೋಗದ ಪ್ರಭಾವವನ್ನು ವಿದೇಶದಲ್ಲೂ ಸಾರಿದ ಮೊದಲಿಗ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನ 40 ರಾಷ್ಟ್ರಗಳಲ್ಲಿ 180 ಯೋಗ ಕೇಂದ್ರಗಳನ್ನ ಸ್ಥಾಪಿಸಿದ್ದು ಸುಮಾರು 2000 ಯೋಗ ಶಿಕ್ಷಕರು ಯೋಗ ವಿದ್ಯೆಯ ಮಹತ್ವವನ್ನು ಪ್ರಚಾರ ಮಾಡುವಲ್ಲಿ ಸಕ್ರಿಯರಾಗಿದ್ದಾರೆ. 96ನೇ ವಯಸ್ಸಲ್ಲಿ ಅಯ್ಯಂಗಾರ್ ವಯೋಸಹಜ ಅನಾರೋಗ್ಯದಿಂದ ನಿಧನರಾದ್ರು. ಆದರೆ ಯೋಗ ಶಿಕ್ಷಣವನ್ನ ಬೋಧಿಸುವ ಅವರು ಬರೆದ ಪುಸ್ತಕ ಯೋಗದಿಂದ ಜಗತ್ತಿಗೆ ಅವರು ಕೊಟ್ಟ ಕೊಡುಗೆ ಮಾತ್ರ ಅಜರಾಮರ. ನಮ್ಮ ಕುಡ್ಲ ನ್ಯೂಸ್ 24x7.